ಭಾರತದಲ್ಲಿ ವಿವಾಹ ಪದ್ಧತಿ ಅಧ್ಯಾಯ 2 ಭಾರತೀಯ ಸಮಾಜ ಅಧ್ಯಯನದಲ್ಲಿ ಪೇಪರ್ ಫಸ್ಟ್ ಕಡ್ಡಾಯ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಅಧ್ಯಾಯ 2 ಯಾವುದು ಅಂತಂದ್ರೆ ಭಾರತದಲ್ಲಿ ವಿವಾಹ ಪದ್ಧತಿ ಮ್ಯಾರೇಜಸ್ ಇನ್ ಇಂಡಿಯಾ. ಮ್ಯಾರೇಜಸ್ ಇನ್ ಇಂಡಿಯಾ, ಭಾರತದಲ್ಲಿ ವಿವಾಹ ಪದ್ಧತಿ. ಭಾರತದಲ್ಲಿ ವಿವಾಹ ಪದ್ಧತಿ. ಭಾರತದಲ್ಲಿ ವಿವಾಹ ಪದ್ಧತಿ ಮ್ಯಾರೇಜಸ್ ಇನ್ ಇಂಡಿಯಾ. ಮ್ಯಾರೇಜ್ ಇನ್ ಇಂಡಿಯಾ. ಭಾರತದಲ್ಲಿ ವಿವಾಹ ಪದ್ಧತಿ ಅಧ್ಯಾಯ 2ರಲ್ಲಿ ಬರ್ತಕ್ಕಂತಹ ನಾವು ಚರ್ಚೆ ಮಾಡ್ತಕ್ಕಂತಹ ವಿಷಯಗಳು ಏನೇನವು ಅಂತಂದ್ರೆ ಹಿಂದೂಗಳಲ್ಲಿ ವಿವಾಹ ಪದ್ಧತಿ, ಹಿಂದೂ ವಿವಾಹ ಪದ್ಧತಿ, ಮೊದಲನೇದ ಹಿಂದೂ ವಿವಾಹ ಪದ್ಧತಿ, ಹಿಂದೂ ವಿವಾಹ ಪದ್ಧತಿ. ಎರಡನೇದು ಇದ್ರೊಳಗೆ ಕ್ರಿಶ್ಚಿಯನ್ ವಿವಾಹ ಪದ್ಧತಿ, ಕ್ರಿಶ್ಚಿಯನ್ ವಿವಾಹ ಪದ್ಧತಿ, ಕ್ರಿಶ್ಚಿಯನ್ ವಿವಾಹ ಪದ್ಧತಿ. ಅದರಂತೆ ಇಸ್ಲಾಂ ವಿವಾಹ ಪದ್ಧತಿ, ಇಸ್ಲಾಂ ಅಥವಾ ಮುಸ್ಲಿಂ ವಿವಾಹ ಪದ್ಧತಿ. ಎರಡನೇ ಸಬ್ ಟಾಪಿಕ್ ಏನಂತಂದ್ರೆ ವಿವಾಹ ವಿಚ್ಛೇದನ. ವಿವಾಹ ವಿಚ್ಛೇದನ. ಮೂರನೇದೇನದಂದ್ರೆ ರೀಸೆಂಟ್ ಚೇಂಜಸ್ ಇನ್ ಮ್ಯಾರೇಜ್. ವಿವಾಹದಲ್ಲಿ ಕಂಡು ಬಂದ ಇತ್ತೀಚಿನ ಬದಲಾವಣೆಗಳು. ಮೂರನೇದ ವಿವಾಹದಲ್ಲಿ ಕಂಡು ಬಂದ ಇತ್ತೀಚಿನ ಬದಲಾವಣೆಗಳು. ಅಥವಾ ಒಲವು ಅಂತ ಕೂಡ ನಾವು ಮಾಡಬಹುದು, ಕರಿಬಹುದು. ರೀಸೆಂಟ್ ಚೇಂಜಸ್, ರೀಸೆಂಟ್ ಟ್ರೆಂಡ್ಸ್ ಇನ್ ಮ್ಯಾರೇಜ್ ಸಿಸ್ಟಮ್. ಈ ಮೂರು ಮುಖ್ಯ ಸಂಗತಿಗಳನ್ನು ನಾವು ಭಾರತದ ವಿವಾಹ ಪದ್ಧತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಇವಾಗ ಭಾರತದ ವಿವಾಹ ಪದ್ಧತಿಯಲ್ಲಿ ಬರ್ತಕ್ಕಂತಹ ಹಿಂದೂ ವಿವಾಹ ಪದ್ಧತಿ ಬಗ್ಗೆ ನಾವು ಮಾಡುವಂತ ಇವತ್ತಿನ ಒಂದು ವರ್ಗದಲ್ಲಿ ಚರ್ಚೆಯನ್ನು ಮಾಡೋಣ. ಹಿಂದೂ ವಿವಾಹ ಪದ್ಧತಿ, ಮ್ಯಾರೇಜಸ್ ಅಮಂಗ್ ಹಿಂದೂಸ್. ಇಲ್ಲಿ ನಾವು ನೋಡಬೇಕಾದಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ ಏನದ ಅಂತಂದ್ರೆ ವಿವಾಹ ಅಂತಕ್ಕಂಥದ್ದು ಮಾನವನ ಜೀವನದಲ್ಲಿ ಮಹತ್ವದಾದಂತಹ ಒಂದು ಏನದ ವ್ಯವಸ್ಥೆಯಾಗಿದೆ. ವಿವಾಹ ಅಂತಕ್ಕಂಥದ್ದು ಏನದ ಮಾನವನ ಜೀವನದಲ್ಲಿ ಒಂದು ವ್ಯವಸ್ಥೆ ಆಗ್ಯದ. ವಿವಾಹ ವ್ಯವಸ್ಥೆಯ ಮೂಲಕ ಮಾನವನು ತನ್ನ ಸಹಜ ಪ್ರವೃತ್ತಿಗಳನ್ನು, ಸಹಜ ಬಯಕೆಗಳನ್ನು, ಬೇಕು ಬೇಡಗಳನ್ನು, ಇಷ್ಟಾರ್ಥಗಳನ್ನು ಏನು ಮಾಡ್ತಾನೆ, ವ್ಯವಸ್ಥಿತವಾಗಿ ವಿವಾಹ ಸಂಸ್ಕಾರಕ್ಕೆ ಒಳಗಾಗೋದ್ರ ಮೂಲಕ ಏನು ಮಾಡ್ತಾನೆ, ವ್ಯವಸ್ಥಿತವಾಗಿ ಈಡೇರಿಸಿಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ವಿವಾಹ ಮಾನವನ ಜೀವನದಲ್ಲಿ ಬಹಳ ಮಹತ್ವದಾದಂಥ ಒಂದು ವ್ಯವಸ್ಥೆಯಾಗಿದೆ. ವ್ಯಕ್ತಿ ಮತ್ತು ಸಮಾಜದ ಬದುಕಿನ ಸುವ್ಯವಸ್ಥಿತ ಹಿನ್ನೆಲೆಯಲ್ಲಿ
ಹಲವಾರು ಸಂಘ ಸಂಸ್ಥೆಗಳನ್ನು ಮನುಷ್ಯ ಏನು ಮಾಡ್ಯಾನ, ಮಾನವ ಸಮಾಜದಲ್ಲಿ ಬೆಳೆಸ್ಕೊಂಡು ಬಂದಾನ. ಅದರಲ್ಲಿ ವಿವಾಹ, ಕುಟುಂಬ ವ್ಯವಸ್ಥೆ ಅಂತಕ್ಕಂಥ ಏನಿದೆ ಪ್ರಮುಖವಾದಂಥ ಮೂಲಭೂತವಾದಂಥ ಏನಿದೆ ಸಾಮಾಜಿಕ ಸಂಸ್ಥೆ, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫಂಡಮೆಂಟಲ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಮಾಡ್ಬೋದು, ಅವುಗಳನ್ನು ಹೇಳ್ಬೋದು. ಪ್ರತಿಯೊಂದು ಜೀವಿಯಲ್ಲಿ ನಾವು ಕೆಲವೊಂದು ಮೂಲ ಪ್ರವೃತ್ತಿಗಳನ್ನು ಕಾಣ್ತೀವಿ, ಬೇಸಿಕ್ ಇನ್ಸ್ಟಿಂಕ್ಟ್ಸ್ಗಳನ್ನು ಕಾಣ್ತೀವಿ. ಬೇಸಿಕ್ ಇನ್ಸ್ಟಿಂಕ್ಟ್ಸ್, ಮೂಲ ಪ್ರವೃತ್ತಿಗಳು, ಮೂಲ ಬಯಕೆಗಳು ಪ್ರತಿಯೊಂದು ಜೀವಿಯಲ್ಲಿ ನಾವು ಕಾಣ್ತೀವಿ. ಆಹಾರ, ನಿದ್ರೆ, ಭಯ, ಮೈಥುನ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುವಿನರಾಣಾಂ ಜ್ಞಾನಮೀತೇಷಾಂ ಅಧಿಕೋ ವಿಶೇಷ ಜ್ಞಾನೇನ ಹಿನ ಪಶುಭಿ ಸಮಾನ ಅಂತಕ್ಕಂಥ ಒಂದು ಶ್ಲೋಕದ ವಿವರಣೆ ಬರ್ತಾ ಇದೆ. ಆಹಾರ, ನಿದ್ರೆ, ಭಯ, ಮೈಥುನ ಇವು ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಇವು ಸಾಮಾನ್ಯವಾಗಿ ಸಹಜವಾಗಿ ಕಂಡು ಬರ್ತಕ್ಕಂತಹ ಬಯಕೆಗಳಾಗಿವೆ. ಪ್ರತಿಯೊಂದು ಜೀವಜಂತುಗಳಲ್ಲಿ ನಾವು ಈ ಬಯಕೆಗಳನ್ನು ನಾವೇನು ಮಾಡ್ತೀವಿ, ಆಯಾ ಕಾಲಕ್ಕೆ ತಕ್ಕಂತೆ ನಾವು ಕಾಣ್ತಾ ಇದ್ದೀವಿ. ಜ್ಞಾನ ಅಂತಕ್ಕಂಥದ್ದು, ವಿವೇಕ ಅಂತಕ್ಕಂಥದ್ದು, ಬುದ್ಧಿಶಕ್ತಿ ಅಂತಕ್ಕಂಥದ್ದು, ಯಾವುದು ತಪ್ಪು ಯಾವುದು ಸರಿ ಅಂತಕ್ಕಂಥ ಒಂದು ಪರಾಮರ್ಶೆ ಮಾಡ್ತಕ್ಕಂಥ ಒಂದು ವಿಚಾರವಂತ ಪ್ರಾಣಿ ಯಾವುದು ಅಂತಂದ್ರೆ ಮನುಷ್ಯ ಪ್ರಾಣಿ. ಅದಕ್ಕೆ ಮನುಷ್ಯ ಪ್ರಾಣಿ ಅಂತ ಏನು ಮಾಡಲಾಗ್ತಾ ಇದೆ, ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಮಾನವನು ಶ್ರೇಷ್ಠ ಪ್ರಾಣಿ, ಸುಪೀರಿಯರ್ ಎನಿಮಲ್ ಅಂತ ಏನು ಮಾಡಲಾಗ್ತದೆ, ಕರೀಲಾಗ್ತದೆ. ಹೀಗೆ ಪ್ರತಿಯೊಂದು ಜೀವಿಗಳಲ್ಲಿ ಕಂಡು ಬರ್ತಕ್ಕಂತಹ ಮೂಲ ಪ್ರವೃತ್ತಿಗಳು, ಅವುಗಳಲ್ಲಿ ಮೈಥುನ, ಲೈಂಗಿಕ ಅಪೇಕ್ಷೆ, ದೈಹಿಕ ಬೇಡಿಕೆಗಳಲ್ಲಿ ಲೈಂಗಿಕ ಅಪೇಕ್ಷೆ ಅಂತಕ್ಕಂಥದ್ದೇನದ ಬಹಳ ಪ್ರಮುಖವಾದುದಾಗ್ಯದ, ಪ್ರಬಲವಾದುದಾಗ್ಯದ, ಸ್ಟ್ರಾಂಗ್ ಆಗ್ಯದ, ಪವರ್ಫುಲ್ ಆಗ್ಯದ. ಲೈಂಗಿಕ ಬಯಕೆಗಳ ವಿಷಯಕ್ಕೆ ಅನುಗುಣವಾಗಿ ನಾವು ನೋಡಲಾಗಿ ಇತರ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಲೈಂಗಿಕ ಬಯಕೆಗಳು ಕೆಲವೊಂದು ಸೀಸನ್ಗಳಲ್ಲಿ, ಕೆಲವೊಂದು ಋತುಮಾನಗಳಲ್ಲಿ, ಕೆಲವೊಂದು ತಿಂಗಳುಗಳಲ್ಲಿ ಮಾತ್ರ ಏನು ಮಾಡ್ತಾವ, ಗರಿಗೆದರಿಕೊಳ್ತಾವ. ಕೆಲವೊಂದು ತಿಂಗಳುಗಳಲ್ಲಿ ಪ್ರಾಣಿ ಪಶು ಪಕ್ಷಿಗಳು ಲೈಂಗಿಕ ಅಭಿಲಾಷೆಯನ್ನು, ಆಸಕ್ತಿಯನ್ನು ವ್ಯಕ್ತಪಡಿಸ್ತಾವೆ. ಆದರೆ ಮನುಷ್ಯ ಪ್ರಾಣಿ ಮತ್ತು ಇತರ ಪ್ರಾಣಿಗಳಲ್ಲಿ ಡಿಫ್ರೆನ್ಸ್ ಏನದಂದ್ರೆ, ವ್ಯತ್ಯಾಸ ಏನದಂದ್ರೆ, ಮಾನವ ಪ್ರಾಣಿಯಲ್ಲಿ, ಮನುಷ್ಯನಲ್ಲಿ ಲೈಂಗಿಕ ಅಪೇಕ್ಷೆ ಅಂತಕ್ಕಂಥದ್ದು, ಲೈಂಗಿಕ ಬಯಕೆ ಅಂತಕ್ಕಂಥದ್ದು ಆತ ಪ್ರೌಢಾವಸ್ಥೆಯನ್ನು ತಲುಪಿದಾಗಿನಿಂದ ಮುಪ್ಪಿನಾವಸ್ಥೆಯವರೆಗೆ ಯಾವುದೇ ರೀತಿಯ ಋತುಮಾನ ಕಾಲಗಳ ನಿರ್ಬಂಧವಿಲ್ಲದೆ ಸದಾ ಅದು ಏನಿರ್ತದೆ, ಜಾಗೃತಾವಸ್ಥೆಯಲ್ಲಿರ್ತದೆ. ಹೀಗಾಗಿ ಮಾನವ ಪ್ರಾಣಿಯಲ್ಲಿ ಲೈಂಗಿಕ ಬಯಕೆ ಅಂತಕ್ಕಂಥದ್ದು ಇತರ ಬಯಕೆಗಳಿಗಿಂತಲೂ ಅತ್ಯಂತ ಏನದ ಪ್ರಬಲವಾದುದಾಗ್ಯದ, ಪ್ರಮುಖವಾದುದಾಗ್ಯದ. ಆಹಾರ, ಹಸಿವಾದಾಗ ನಾವು ಆಹಾರವನ್ನು ತೆಗೆದುಕೊಳ್ತೀವಿ. ಹಸಿವಾದಾಗ ನಾವು ಆಹಾರವನ್ನು ತೆಗೆದುಕೊಂಡಾಗ ಆಹಾರದ ತೃಷೆ, ಆಹಾರದ ಬಯಕೆ ಇಂಥವು. ನೀರಡಿಕೆ ಆದಾಗ ನಾವು ನೀರನ್ನು ಕುಡಿದಾಗ ನಮಗೆ ನೀರಿನ ತೃಷೆ, ದಾಹ ಏನಾಗ್ತಾ ಇಂಥವು. ಆದರೆ ಲೈಂಗಿಕ ಅಭಿವ್ಯಕ್ತಿ, ಲೈಂಗಿಕ ಅಪೇಕ್ಷೆ ಉಂಟಾದಾಗ ಅದೇನಾಗಂಗಿಲ್ಲ, ಬೇಗನೆ ಏನಾಗಂಗಿಲ್ಲ, ಅದು ತೃಪ್ತಿ ಹೊಂದುವುದಿಲ್ಲ, ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತದ. ಲೈಂಗಿಕ ಅಪೇಕ್ಷೆ ಅದು ಬಹಳ ಪ್ರಬಲವಾದುದಾಗಿದೆ. ಸದಾಕಾಲ ಜಾಗೃತಾವಸ್ಥೆಯಲ್ಲಿರ್ತದೆ, 24x7 ಅಂತಾರೆ. ಅಂದರೆ ಪ್ರೌಢಾವಸ್ಥೆಯಿಂದ ಮುಪ್ಪಿನಾವಸ್ಥೆಯವರೆಗೆ ಮಾನವ ಜೀವಿಯಲ್ಲಿ ಅದು ಸದಾ ಜಾಗೃತಾವಸ್ಥೆಯಲ್ಲಿರುವುದರಿಂದ, ಪ್ರಖರವಾದುದರಿಂದ ಅದಕ್ಕೊಂದು ಚೌಕಟ್ಟನ್ನು, ಅದಕ್ಕೊಂದು ಹದ್ದುಬಸ್ತನ್ನು, ಅದಕ್ಕೊಂದು ಸೀಮೆಯನ್ನು ಹಾಕುವುದು ಬಹಳ ಅವಶ್ಯವಾದುದಾಗಿದೆ ಅಂತಕ್ಕಂಥ ಒಂದು ಚಿಂತನವನ್ನು ಮಾಡಿ, ವಿಚಾರವನ್ನು ಮಾಡಿ ಏನು ಮಾಡಿದ್ದಾರೆ ನಮ್ಮ ಹಿರಿಯರು, ನಮ್ಮ ಋಷಿಗಳು ಏನು ಮಾಡ್ಯಾರ, ವಿವಾಹ, ಮ್ಯಾರೇಜ್, ವಿವಾಹ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಮಾನವ ಸಮಾಜದಲ್ಲಿ ಏನು ಮಾಡಿದ್ದಾರೆ, ಅಸ್ತಿತ್ವದಲ್ಲಿ ತಂದಾರೆ. ಈ ಮಾನವ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ತಂದಂತಹ ಈ ವಿವಾಹದ ವ್ಯವಸ್ಥೆ ಏನದ, ಇದು ಮಾನವನ ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಏನು ಮಾಡ್ತದೆ, ಪಾತ್ರವನ್ನು ವಹಿಸ್ತದೆ. ವಿವಾಹದ ಮೂಲಕ ಪುರುಷ ಸ್ತ್ರೀಯನ್ನ ಮದುವೆಯಾಗಿ ವಿವಾಹವಾಗಿ ಸಂಸಾರಿಕ ಜೀವನವನ್ನು ಏನು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ಈ ಸಂಸಾರಿಕ ಜೀವನವನ್ನು ಪ್ರಾರಂಭ ಮಾಡಿ ತನ್ನ ಒಂದು
ಜೀವನವನ್ನು ಕ್ರಮವನ್ನು ಏನು ಮಾಡ್ತಾನೆ ಆತ ಅನುಸರಿಸ್ತಾನೆ. ಈ ಹಿನ್ನೆಲೆಯಲ್ಲಿ ವಿವಾಹ ಸ್ತ್ರೀ ಪುರುಷರ ಸಾಮರಸ್ಯದ ಬದುಕಿಗೆ ಭದ್ರ ಬುನಾದಿಯನ್ನು ಏನು ಮಾಡ್ತದೆ ಹಾಕಿಕೊಡ್ತದ. ಹೆಣ್ಣಿಲ್ಲದವನ ಸಂಸಾರ ಮಳಲೊಳಗೆ ಎಣ್ಣೆ ಹೊಯ್ದಂತೆ. ಹೆಣ್ಣಿಲ್ಲದವನ ಸಂಸಾರ ಮಳಲೊಳಗೆ ಎಣ್ಣೆ ಹೊಯ್ದಂತೆ. ಪುರುಷನಿಲ್ಲದ ಬಾಳುವೆ ನೀರಿನೊಳವ ಅಕ್ಷರವ ಬರೆದಂತೆ ಅಂತಕ್ಕಂಥ ಸರ್ವಜ್ಞನ ಮಾತು ಬಹಳ ಅರ್ಥಪೂರ್ಣವಾದವಾಗಿದೆ. ಸ್ತ್ರೀ ಪುರುಷರಿಬ್ಬರ ಪರಸ್ಪರ ಸಾಮರಸ್ಯದ ಬದುಕು, ಹೊಂದಾಣಿಕೆಯ ಬದುಕು, ಅವರ ಜೀವನ ಪರಿಪೂರ್ಣವಾಗುವಂತೆ, ಸಮಾಧಾನಕರವಾಗುವಂತೆ ಮಾಡುವಲ್ಲಿ ವಿವಾಹ ಅಂತಕ್ಕಂಥದ್ದು ವ್ಯವಸ್ಥೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಸ್ತ್ರೀ ಪುರುಷರಿಬ್ಬರೂ ವಿವಾಹದ ಮೂಲಕ ಸತಿಪತಿಯರಾಗಿ, ಅಪರಿಚಿತರಾದಂತಹ ಸ್ತ್ರೀ ಮತ್ತು ಪುರುಷ ಸುಪರಿಚಿತರಾಗಿ, ಸತಿಪತಿಯರಾಗಿ, ಗಂಡ ಹೆಂಡತಿಯರಾಗಿ ತಮ್ಮ ಲೈಂಗಿಕ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವುದರ ಮೂಲಕ ಸಂಸಾರಿಕ ಜೀವನವನ್ನು ನಡೆಸ್ತಾ ಸಂತಾನವನ್ನು ಪಡೆದು ಕುಟುಂಬ ಜೀವನವನ್ನು ಸ್ಥಾಪಿಸಿ ತಮ್ಮ ಕೌಟುಂಬಿಕ ಜೀವನವನ್ನು, ಸಂಸಾರಿಕ ಜೀವನವನ್ನು ವ್ಯವಸ್ಥಿತವಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ವಿವಾಹದ ಮೂಲಕ ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ವಿವಾಹ ಒಂದು ಮಹತ್ವದಾದಂಥ ಸಾಮಾಜಿಕ ಸಂಸ್ಥೆ ಅಂತ ಏನು ಮಾಡಲಾಗ್ತದೆ, ಕರೀಲಾಗ್ತದೆ. ವಿವಾಹ ಇದು ಬಹಳ ಮಹತ್ವದಾದಂಥ ಒಂದು ಸಾಮಾಜಿಕ ಸಂಸ್ಥೆ ಅಂತ ಏನು ಮಾಡ್ತೀವಿ ನಾವು ಹೇಳ್ತೀವಿ. ಇದನ್ನು ಅರಿತುಕೊಂಡು, ಲೈಂಗಿಕ ಬಯಕೆಯ ತೀವ್ರತೆಯನ್ನು ಅರಿತುಕೊಂಡು ಹಿಂದೂ ಧರ್ಮ ವ್ಯವಸ್ಥೆಯಲ್ಲಿ, ಹಿಂದೂ ಸಮಾಜದಲ್ಲಿ ನಮ್ಮ ಪೂರ್ವಜರು ನಮ್ಮ ಪರಮ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳಲ್ಲಿ ಕಾಮಕ್ಕೂ ಕೂಡ, ಲೈಂಗಿಕ ಅಭಿಲಾಷೆಗಳಿಗೂ ಕೂಡ, ಲೈಂಗಿಕ ಅಪೇಕ್ಷೆಗಳಿಗೂ ಕೂಡ, ಸೆಕ್ಸುವಲ್ ಡಿಸೈರ್ಸ್ಗಳಿಗೆ ಧರ್ಮ ಮಾರ್ಗದಲ್ಲಿ ವ್ಯವಸ್ಥಿತವಾದ ಸ್ಥಾನವನ್ನು, ಅವಕಾಶವನ್ನು ವಿವಾಹದ ಮೂಲಕ ಏನು ಮಾಡ್ಯಾರ ಕೊಟ್ಟಾರ. ಕಾಮಾತುರಾಣಾಂ ನ ಲಜ್ಜ ನ ಭಯಂ. ಕಾಮದ ಆತುರತೆಗೆ, ಕಾಮದ ತೀವ್ರತೆಗೆ ಒಳಗಾದವನಿಗೆ ಭಯ ಅಂತಕ್ಕಂಥದ್ದಾಗಲಿ, ನಾಚಿಕೆ ಅಂತಕ್ಕಂಥದ್ದಾಗಲಿ ಇರೋದಿಲ್ಲ. ಆದುದರಿಂದ ಮಾನವ ತನ್ನ ಜೀವಿತದ ಅವಧಿಯವರೆಗೂ ಆತ ಏನು ಮಾಡಬೇಕು, ಬಾಳಿದಷ್ಟು ನೆಮ್ಮದಿಯಿಂದ, ಸುಖ ಸಂತೋಷದಿಂದ ಬಾಳಬೇಕು. ಆತನ ಮರಣದ ನಂತರವೂ ಕೂಡ ವಂಶಾಭಿವೃದ್ಧಿ, ಸಂತಾನ ಪಡೆದು ಬಿಟ್ಟು ಹೋಗಬೇಕು ಅಂತಕ್ಕಂಥ ಇಚ್ಛೆಯಿಂದಲೇ ಇರ್ತಾನೆ. ಈ ಹಿನ್ನೆಲೆಯಲ್ಲಿ ವಿವಾಹ ಸಂಸ್ಥೆ ಅಂತಕ್ಕಂಥದ್ದೇನದ ಅಸ್ತಿತ್ವದಲ್ಲಿ ಬಂದದ. ವಿವಾಹ ಸಂಸ್ಥೆ ಮಾನವನ ಲೈಂಗಿಕ ಬಯಕೆಗಳನ್ನು ವ್ಯವಸ್ಥಿತವಾಗಿ ಈಡೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ, ಸಾಮಾಜಿಕ ಒಂದು ಸಂಸ್ಥೆಯಾಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಅದರಂತೆ ವಿವಾಹದ ಅರ್ಥವನ್ನು ನೋಡೋಣ ನಾವು. ವಿವಾಹದ ಅರ್ಥ, ವಿವಾಹ ಅಂತಕ್ಕಂಥ ಶಬ್ದ ಎರಡು ಶಬ್ದಗಳಿಂದ, ವಿವಾಹ ಅಂತಕ್ಕಂಥ ಅರ್ಥ ಎರಡು ಶಬ್ದಗಳಿಂದ ಸಂಯೋಜನೆ ಒಳಗೊಂಡವು. ವಿ ಅಂದ್ರೆ ಸಮೀಪ, ವಾಹ ಅಂದ್ರೆ ವಯು. ಇಲ್ಲಿ ವಿವಾಹದ ಮೂಲಕ ಸ್ತ್ರೀ ಮತ್ತು ಪುರುಷರನ್ನ, ಅಪರಿಚಿತರಾದಂತಹ ಸ್ತ್ರೀ ಮತ್ತು ಪುರುಷರನ್ನ ಸುಪರಿಚಿತರನ್ನಾಗಿ ಮಾಡಲಾಗ್ತದೆ, ಒಂದುಗೂಡಿಸಲಾಗ್ತದೆ, ಸಮೀಪಕ್ಕೆ ತರಲಾಗ್ತದೆ. ಹಿಂದಿನ ಕಾಲದಲ್ಲಿ ವಿವಾಹಗಳು ಸಾಮಾನ್ಯವಾಗಿ ಏನಾಗ್ತಾ ಇದ್ವು, ಹೆಚ್ಚಾಗಿ ವಧುವಿನ ಕನ್ಯೆಯ ಮನೆಯಲ್ಲಿ ನಡೀತಾ ಇದ್ವು. ವಿವಾಹದ ನಂತರ ವಧುವನ್ನು ಪಲ್ಲಕ್ಕಿಯಲ್ಲಿ ಕುಳಿಸಿಕೊಂಡು, ಡೋಲಿಯಲ್ಲಿ ಕುಳಿಸಿಕೊಂಡು ಅವಳನ್ನು ಗಂಡನ ಮನೆಗೆ ಏನು ಮಾಡ್ತಾ ಇದ್ರು, ಹೊತ್ಕೊಂಡು ಹೋಗ್ತಾ ಇದ್ರು, ಕರೆದುಕೊಂಡು ಹೋಗ್ಲಾಗ್ತಾ ಇದ್ರು. ಇದನ್ನು ವಿವರಣೆ ಮಾಡಲಿಕ್ಕೆ ಈ ಪದ ಬಳಕೆಯಲ್ಲಿ ಬಂದದಂತಕ್ಕಂಥ ಒಂದು ಮಾತನ್ನು ಬಹಳ ಜನ ವಿದ್ವಾಂಸರು ಏನು ಮಾಡ್ತಾರೆ, ಅಭಿಪ್ರಾಯಪಡ್ತಾರೆ. ವಿವಾಹವನ್ನು ಬೇರೆ ಬೇರೆ ಅರ್ಥದಲ್ಲಿ, ಶಬ್ದಗಳಲ್ಲಿ ಉಪಯೋಗ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ವಿವಾಹಕ್ಕೆ ಲಗ್ನ ಅಂತಾರೆ, ಮದುವೆ ಅಂತಾರೆ, ಪರಿಣಯನ ಅಂತಾರೆ. ಈ ಹಲವು ರೀತಿಯಲ್ಲಿ ಅದನ್ನು ವಿವಾಹವನ್ನು, ಸ್ತ್ರೀ ಪುರುಷ ಸಂಬಂಧವನ್ನು ಏನು ಮಾಡ್ತಾರೆ, ಕರೀತಾರೆ. ಆದಾಗ್ಯೂ ಕೂಡ ವಿವಾಹ ಅಂತಕ್ಕಂಥದ್ದು ಇದೇನದ ಬಹಳ ಅರ್ಥಪೂರ್ಣವಾದವಾಗಿದೆ. ವಿವಾಹಕ್ಕೆ ಆಂಗ್ಲ ಭಾಷೆಯಲ್ಲಿ ಮ್ಯಾರೇಜ್ ಅಂತ ಕರೀತಾರೆ.
ವಿವಾಹಕ್ಕೆ ಏನು ಅಂತಾರೆ ಆಂಗ್ಲ ಭಾಷೆಯಲ್ಲಿ ಮ್ಯಾರೇಜ್ ಅಂತ ಕರೀತಾರೆ. ಮ್ಯಾರೇಜ್ ಮೂಲಕ, ವಿವಾಹದ ಮೂಲಕ ಇಲ್ಲಿ ಏನು ಮಾಡ್ತಾನೆ, ಅನ್ನೋನ್ ಪರ್ಸನ್, ಅನ್ನೋನ್ ಮೇಲ್ ಆ್ಯಂಡ್ ಫಿಮೇಲ್, ಅನ್ನೋನ್ ಮೇಲ್ ಆ್ಯಂಡ್ ಫಿಮೇಲ್ ಇವರು ಏನಾಗ್ತಾರೆ, ಇವರು ಇಬ್ಬರು ಒಂದುಗೂಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಮ್ಯಾರೇಜ್ ಅಂತಕ್ಕಂಥ ಶಬ್ದ ಇದು ಏನದ ಅಂದರೆ ಫ್ರೆಂಚ್ ವರ್ಡ್ ಶಬ್ದದಿಂದ, ಫ್ರೆಂಚ್ ಭಾಷೆಯಿಂದ ಡಿರೈವ್ ತೆಗೆದುಕೊಳ್ಳಲಾಗಿದೆ. ಫ್ರೆಂಚ್ ಭಾಷೆಯಲ್ಲಿ ಮದರ್ ಅಂತ ಕರೀತಾರೆ, ಫ್ರೆಂಚ್ ಭಾಷೆಯಲ್ಲಿ ಮದರ್ ಅಂತ ಕರೀತಾರೆ. ಇನ್ನೊಂದು ಲ್ಯಾಟಿನ್ ವರ್ಡ್ ಮೆಟ್ರಿಮೋನಿ, ಮೆಟ್ರಿಮೋನಿ ಅಂತಕ್ಕಂಥ ಲ್ಯಾಟಿನ್ ವರ್ಡ್ದಿಂದ ಇದು ಕಾಂಬಿನೇಷನ್ ಆಗಿದೆ. ಈ ಮೆಟ್ರಿಮೋನಿ ಅಂತಕ್ಕಂಥದ್ದು ಕಾಂಜುಗಲ್ ಸಿಗ್ನಿಫೈಸ್ ಸೆಕ್ಸುವಲ್ ಇಂಟರ್ಕೋರ್ಸ್ ಅಂತಕ್ಕಂಥ ಒಂದು ಅರ್ಥ ಕೊಡ್ತದೆ. ಸ್ತ್ರೀ ಪುರುಷರು ಮಾತ್ರ ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ಳಬಲ್ಲರು. ಮ್ಯಾರೇಜ್ ಇಸ್ ಎ ಯೂನಿಯನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಅಂತ ನಾವು ಹೇಳ್ತೀವಿ. ಮ್ಯಾರೇಜ್ ಇಸ್ ಎ ಯೂನಿಯನ್ ಆಫ್ ಅಪೋಸಿಟ್ ಸೆಕ್ಸ್, ನಾಟ್ ಸೇಮ್ ಸೆಕ್ಸ್, ಅಪೋಸಿಟ್ ಸೆಕ್ಸ್. ಸಹಜವಾಗಿ ವಿವಾಹದ ಮೂಲಕ ಸ್ತ್ರೀ ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದರ ಮೂಲಕ ಸ್ತ್ರೀ ತಾಯಿ ಆಗ್ತಾಳೆ, ಪುರುಷ ತಂದೆ ಆಗ್ತಾನೆ. ಈ ಹಿನ್ನೆಲೆಯಲ್ಲಿ ಲೈಂಗಿಕ ಸಂಭೋಗಕ್ಕೆ ಸಂಬಂಧಪಟ್ಟಂತೆ, ಸೆಕ್ಸುವಲ್ ಇಂಟರ್ಕೋರ್ಸ್ ಸಂಬಂಧಪಟ್ಟಂತೆ ಮ್ಯಾರೇಜ್ ಶಬ್ದಗಳು ಪರಸ್ಪರ ಸಂಬಂಧವನ್ನು ಹೊಂದ್ಯಾವ, ಪರಸ್ಪರ ಏನಾಗ್ಯಾವ ಜೋಡಣೆ ಆಗಿವೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳಬಹುದು. ಹೀಗೆ ಸ್ತ್ರೀ ಮತ್ತು ಪುರುಷನ ಶಾಶ್ವತವಾದ ಲೈಂಗಿಕ ಸಂಬಂಧಗಳನ್ನು ಹೊಂದಿರತಕ್ಕಂತಹ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸಂತಾನವನ್ನು ಪಡಿತಕ್ಕಂತಹ ಒಂದು ವ್ಯವಸ್ಥೆಗೆ ಪೂರಕವಾದಂತಹ ಒಂದು ಪದ್ಧತಿಗೆ ಏನು ಕರೀತಾರೆ, ವಿವಾಹ, ಮ್ಯಾರೇಜ್ ಅಂತ ಏನು ಮಾಡ್ತಾರೆ, ಕರೀತಾರೆ. ಇನ್ನು ನಾವು ವಿವಾಹದ ಬಗ್ಗೆ ಅನೇಕ ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ವಿವಿಧ ರೀತಿಯ ವ್ಯಾಖ್ಯೆಗಳನ್ನು ಏನು ಮಾಡ್ಯಾರೆ, ಕೊಟ್ಟಾರೆ. ಆ ವ್ಯಾಖ್ಯೆಗಳು ಕೂಡ ವಿವಾಹದ ಬಗೆಗೆ ಅರ್ಥ ವಿವರಣೆಯನ್ನು ಏನು ಮಾಡ್ತಾವೆ. ಅವು ಏನೇನವ ಅಂತಕ್ಕಂಥದ್ದನ್ನು ನಾವೇನು ಮಾಡೋಣ ಅಂತ ಹೀಗೆ ನೋಡೋಣ. ವಿವಾಹದ ವ್ಯಾಖ್ಯೆಗಳನ್ನು ನಾವು ನೋಡಲಾಗಿ ಮೊದಲನೇದಾಗಿ ಎಡ್ವರ್ಡ್ ವೆಸ್ಟರ್ ಮಾರ್ಕ್, ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅಂತಕ್ಕಂತಹ ಸಾಮಾಜಿಕ ಚಿಂತಕ, ಮನುಷ್ಯರ ಮದುವೆಗಳ ಉಗಮ, ಮನುಷ್ಯರ ಮದುವೆಗಳ ಉಗಮ ಅಂತಕ್ಕಂಥದ್ದನ್ನ ಒಂದು ಪುಸ್ತಕದಲ್ಲಿ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಏನು ಹೇಳ್ತಾರೆ ಅಂದರೆ, ಪ್ರಜೋತ್ಪಾದನೆಯ ಕ್ರಿಯೆಯು ಶಿಶುವಿನ ಜನನದವರೆಗೆ ಮಾತ್ರ ಉಳಿಯದೆ, ಪ್ರಜೋತ್ಪಾದನೆಯ ಕ್ರಿಯೆಯು ಶಿಶುವಿನ ಜನನದವರೆಗೆ ಮಾತ್ರ ಉಳಿಯದೆ ಆಮೇಲೆಯೂ ಆಫ್ಟರ್ ಬರ್ತ್ ಆಫ್ ಚಿಲ್ಡ್ರನ್ ಆಮೇಲೆಯೂ ಸಾಮಾನ್ಯವಾಗಿ ಹೆಚ್ಚು ಕಾಲ ಡ್ಯೂರೇಬಲಿ ಪರ್ಮನೆಂಟ್ ಆಗಿ ಹೆಚ್ಚು ಕಾಲ ಮುಂದುವರಿಯುವ ಸ್ತ್ರೀ ಪುರುಷರ ಸಂಬಂಧಕ್ಕೆ ಏನಂತ ಹೇಳ್ತಾ ಇದ್ದಾನೆ ಎಡ್ವರ್ಡ್ ವೆಸ್ಟರ್ ಮಾರ್ಕ್, ವಿವಾಹ ಅಂತ ಕರೀತಾರೆ. ಸ್ತ್ರೀ ಪುರುಷರ ಶಾಶ್ವತವಾದಂಥ ಸಂಬಂಧ, ಸಂತಾನದ ಅಭಿವೃದ್ಧಿ ಮತ್ತು ಸ್ತ್ರೀ ಪುರುಷರ ಲೈಂಗಿಕ ಸಂಬಂಧ ಜೀವನದುದ್ದಕ್ಕೂ ಮುಂದುವರಿತಕ್ಕಂಥದ್ದಕ್ಕೆ ವಿವಾಹ ಅಂತ ನಾವು ಮಾಡ್ತಾ ಇದ್ದೀವಿ. ಈ ಎಡ್ವರ್ಡ್ ವೆಸ್ಟರ್ ಮಾರ್ಕ್ನ ವ್ಯಾಖ್ಯೆಯ ಪ್ರಕಾರ ತಿಳ್ಕೊಳ್ತೇವೆ. ಇನ್ನು ಗ್ರಹ್ಯ ಸೂತ್ರಗಳ ಪ್ರಕಾರ ವಿವಾಹ ಅಂತಂದ್ರೇನು, ಗಂಡು ಮತ್ತು ಹೆಣ್ಣು, ಮೇಲ್ ಆ್ಯಂಡ್ ಫಿಮೇಲ್, ಗಂಡು ಮತ್ತು ಹೆಣ್ಣು ಮಾಡಿಕೊಂಡಂಥ ಒಂದು ಕರಾರು ಅಲ್ಲ. ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್. ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಮೇಲ್ ಆ್ಯಂಡ್ ಫಿಮೇಲ್. ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಮೇಲ್ ಆ್ಯಂಡ್ ಫಿಮೇಲ್. ಇದೊಂದು ಕರಾರು ಅಲ್ಲ, ಅದು ಆತ್ಮ ಸಂಬಂಧಿಯಾದ ವಿವಾಹ. ಸ್ತ್ರೀ ಪುರುಷನ ಆತ್ಮ ಸಂಬಂಧಿಯಾದ ಒಂದು ಪವಿತ್ರ ಮಿಲನವಾಗ್ಯದ. ಸಪ್ತಪದಿ ಆದಮೇಲೆ ವಧುವನ್ನ ಕುರಿತು ವರ ಹೇಳ್ತಾನೆ, ನಿನ್ನ ಹೃದಯವನ್ನು ನನ್ನ ಹೃದಯದಲ್ಲಿ ಧರಿಸುತ್ತೇನೆ, ನಿನ್ನ ಚಿತ್ತವು ನನ್ನ ಚಿತ್ತವನ್ನು ಅನುಸರಿಸಲಿ ಅಂತ ಏನು ಮಾಡ್ತಾನೆ, ಸಪ್ತಪದಿಯ ಮೂಲಕ ಹೇಳ್ತಾನೆ. ಅದರಂತೆ ಹಿಂದೂ ಧರ್ಮ ಸೂತ್ರಕಾರನಾದಂತಹ ಮನು ಲೈಂಗಿಕ ಸಂಬಂಧವನ್ನು ವ್ಯವಸ್ಥಿತವಾಗಿ ನಿಯಂತ್ರಿಸುವ ಸಾಮಾಜಿಕ ಸಂಸ್ಥೆ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ವಿವಾಹದ ಮೂಲಕ ಸ್ತ್ರೀ ಮತ್ತು ಪುರುಷ
ಇಬ್ಬರು ಕೇವಲ ಲೈಂಗಿಕ ಅಪೇಕ್ಷೆಯನ್ನು ಮಾತ್ರ ಈಡೇರಿಸಿಕೊಳ್ಳದೆ ವಂಶಾಭಿವೃದ್ಧಿಯನ್ನು ಮಾಡ್ತಾರೆ. ವಂಶಾಭಿವೃದ್ಧಿಗಾಗಿ ಸಂತಾನವನ್ನು ಪಡೆದು ಆ ಕುಟುಂಬದ ವ್ಯವಸ್ಥೆ ಮುಂದುವರಿಯಲ್ಲಿ ಸಹಾಯವನ್ನು ಮಾಡ್ತಾರೆ. ವಿವಾಹ ಕೇವಲ ಸ್ತ್ರೀ ಪುರುಷರ ಸಂಬಂಧ ಮಾತ್ರವಾಗಿರದೆ ಎರಡು ದೇಹಗಳ ಮಿಲನ ಮಾತ್ರ ಆಗಿರದೆ ಅದು ಎರಡು ಪವಿತ್ರ ಆತ್ಮಗಳ ಮಿಲನವಾಗಿದೆ. ಇದು ಸ್ತ್ರೀ ಪುರುಷನ ಇದು 7 ಜನ್ಮಗಳ ಸಂಬಂಧ ಆಗ್ಯದ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಕರೀತಾರೆ. ಸ್ತ್ರೀ ಪುರುಷರ ವಿವಾಹ ಸಂಬಂಧ ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರ್ತವ, ಭೂಮಿಯಲ್ಲಿ ನೆಪ ಮಾತ್ರಕ್ಕೆ ನಡೀತದ ಅಂತಕ್ಕಂಥ ಒಂದು ನಂಬಿಕೆ ಅದ. ದೇವರು ತಾಯಿಯಾಗಲು ಹೆಣ್ಣನ್ನು, ತಂದೆಯಾಗಲು ಗಂಡನ್ನು ಏನು ಮಾಡ್ಯಾನ ದೇವರು ಸೃಷ್ಟಿ ಮಾಡ್ಯಾನ ಅಂತಕ್ಕಂಥ ಒಂದು ವಿಚಾರ ನಾವು ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಏನು ಮಾಡ್ತೀವಿ, ಸಮಾಜದಲ್ಲಿ ಕಾಣ್ತೀವಿ. ಋಣಾನುಬಂಧೇನ ರೂಪೇಣ ಪತಿ ಪತ್ನಿ ಸುತಾಲಯ ಅಂತಕ್ಕಂಥ ಒಂದು ಹೇಳಿಕೆಯೂ ಕೂಡ ಬರ್ತದೆ. ಋಣಾನುಬಂಧನ ಇದ್ರ ಸ್ತ್ರೀ ಪುರುಷರು ಸಂಬಂಧವನ್ನು ಬೆಳೆಸ್ತಾರೆ. ಅಪರಿಚಿತರಾದಂಥ ಸ್ತ್ರೀ ಮತ್ತು ಪುರುಷ ಇವರಿಬ್ಬರು ಋಣಾನುಬಂಧನದಿಂದ ಇಲ್ಲಿ ವಿವಾಹ ಸಂಬಂಧ ಏರ್ಪಾಡಾಗ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಒಳ್ಳೆಯ ಹೆಂಡತಿ, ಸದ್ಗುಣಗಳಿರ್ತಕ್ಕಂಥ ಮಕ್ಕಳು, ಸಿರಿ ಸಂಪತ್ತು ದೊರಿಬೇಕಾದ್ರೆ ಋಣಾನುಬಂಧದ ಸಂಬಂಧ ಇರಬೇಕಾಗ್ತದೆ. ವಿವಾಹದ ವಿಧಿವಿಧಾನಗಳು, ವಿವಾಹದ ಪದ್ಧತಿಗಳು ಇವು ಸಮಾಜದಿಂದ ಸಮಾಜಕ್ಕೆ ಬೇರೆ ಬೇರೆಯಾಗಿ ಕಂಡು ಬಂದರೂ ಕೂಡ ವಧುವರರನ್ನು, ಸ್ತ್ರೀ ಪುರುಷರನ್ನು ಒಂದುಗೂಡಿಸ್ತಕ್ಕಂಥ ಸುಮಧುರವಾದಂತಹ ಬಾಂಧವ್ಯಕ್ಕೆ ಇದು ನಾಂದಿ ಹಾಡ್ತಕ್ಕಂಥ ಒಂದು ಸಂಸ್ಥೆಗೆ ಎಲ್ಲ ಕೋಮುಗಳಲ್ಲಿ, ಎಲ್ಲ ಸಮಾಜಗಳಲ್ಲಿ ನಾವು ಒಂದೇ ರೀತಿಯಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ವಿವಾಹ ಮಾನವ ಸಮಾಜದಲ್ಲಿ ಅತ್ಯಂತ ಬಹಳ ಮಹತ್ವದಾದಂಥ ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ. ವಿವಾಹದಿಂದಲೇ, ವ್ಯವಸ್ಥಿತವಾದಂಥ ವಿವಾಹ ಪದ್ಧತಿಯಿಂದಲೇ, ವೈವಾಹಿಕ ಸಂಬಂಧದಿಂದಲೇ ಸಮಾಜ ಏನಾಗ್ತದೆ, ವ್ಯವಸ್ಥಿತವಾಗಿ ಮುಂದುವರಿತದೆ. ಸಮಾಜದ ಉಳಿವು, ಮಾನವ ಸಮಾಜದ ಅಳಿವು ಮತ್ತು ಉಳಿವು, ಬೆಳವಣಿಗೆ, ಅಭಿವೃದ್ಧಿ ಇದು ವ್ಯವಸ್ಥಿತವಾಗಿ ಮುಂದುವರಿಬೇಕಾದ್ರೆ ವಿವಾಹ ಸಂಬಂಧ ಆರೋಗ್ಯಕರವಾಗಿ ಇದ್ದಾಗ ಮಾತ್ರ ನಾವು ಈ ಸಂಬಂಧ ಮುಂದುವರಿಯೋದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ.